ಮಾರ್ಚ್ 1ರಿಂದ ಆರಂಭವಾಗಲಿರುವ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಬರೆಯುವ ಎಲ್ಲಾ ವಿದ್ಯಾರ್ಥಿಗಳಿಗೆ ನಮ್ಮ ಎಸ್ಪಿಎಂ ವಾಹಿನಿಯ ಕಡೆಯಿಂದ ಶುಭಾಶಯಗಳು. ಮಾರ್ಚ್ 1ರಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರಗತಿ ಸಂಯುಕ್ತ ಪದವಿ ಪೂರ್ವ ಕಾಲೇಜುಗಳನ್ನು ಪರೀಕ್ಷಾ ಕೇಂದ್ರಗಳನ್ನಾಗಿ ಮಾಡಿದ್ದು, ನೂರಾರು ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಲು ಸಜ್ಜಾಗಿದ್ದಾರೆ. ಪರೀಕ್ಷಾ ಕೇಂದ್ರಗಳಲ್ಲಿ ಅಗತ್ಯವಾಗಿರುವ ಎಲ್ಲಾ ಮೂಲ ಸೌಕರ್ಯಗಳನ್ನು ಕಲ್ಪಿಸುವುದರ ಜೊತೆಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ನೀಡಿರುವ ಎಲ್ಲ ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಪರೀಕ್ಷಾ ಕೇಂದ್ರಗಳ ಉಸ್ತುವಾರಿಗಳು ತಯಾರಿ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳು ನಿರ್ಭೀತಿಯಿಂದ ಸಮಾಧಾನವಾಗಿ ಪರೀಕ್ಷೆ ಬರೆಯಲು ಮಾನಸಿಕವಾಗಿ ಸಜ್ಜಾಗುವಂತೆ ಪ್ರಾಂಶುಪಾಲರು ಸೇರಿದಂತೆ ಗಣ್ಯರು ಶುಭ ಕೋರಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಗೋಪಾಲಯ್ಯ, ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಜಯಪುರ. ನಾಳೆಯಿಂದ ಮಾರ್ಚ್ 1ನೇ ದಿನಾಂಕದಿಂದ ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಯಲಿದ್ದು, ಅದಕ್ಕೆ ಸಂಬಂಧಿಸಿದ ಹಾಗೆ PU ಬೋರ್ಡ್ ನಿರ್ದೇಶನದಂತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಗತಿ ಕಾಲೇಜಿಗೆ ಪರೀಕ್ಷೆ ಬರೆಯಲು ಹೋಗುತ್ತಾರೆ. ಪ್ರಗತಿ ಕಾಲೇಜು ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾರೆ. ವಿದ್ಯಾರ್ಥಿಗಳಿಗೆ ಏನೂ ತೊಂದರೆ ಆಗದಾಗೆ ಪರೀಕ್ಷೆಯಲ್ಲಿ ಕುಡಿಯುವ ನೀರಿನ ಸಿದ್ಧತೆ ಮಾಡಲಾಗಿದೆ. ಆಸನಗಳ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ ಕೆಲವು ಸೂಚನೆ ಕೊಡೋದಾದರೆ, ವಿದ್ಯಾರ್ಥಿಗಳು ಗಡಿಯಾರಗಳನ್ನು ಕಟ್ಕೊಂಡು ಬರಬಾರ್ದು. ಸಿಂಪಲ್ ಕ್ಯಾಲ್ಕುಲೇಟರ್ ತರಬೇಕು ಅವಶ್ಯಕತೆ ಇದ್ದಾಗ. ಸ್ಟ್ಯಾಟಿಸ್ಟಿಕ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲೋ ಇರ್ತದೆ. ಇನ್ನು ಪ್ಯಾಡು ಅವರವರ ಅನುಕೂಲಕ್ಕೆ ತಕ್ಕನಾಗೆ ತರಬಹುದು. ಡೆಸ್ಕ್ ಇರ್ತದೆ ಬರೆಯೋದಕ್ಕೆ, ಬಟ್ ಯಾವುದೇ ಬರವಣಿಗೆ ಇಲ್ಲದ ಪ್ಯಾಡು ತರಬೇಕು. ಪೇರೆಂಟ್ಸು ಇಲ್ಲಿ ಒಳಗಡೆ ಅವಕಾಶ ಇರೋದಿಲ್ಲ ಒಳಗಡೆ ಬರೋದಕ್ಕೆ. ಕಾಲೇಜಿನ ಸುತ್ತಮುತ್ತ 200 ಮೀಟ್ರ್ ಇಂದ ಯಾವುದೇ ಸೈಬರ್ ಸೆಂಟರ್ ಆಗಲಿ ಜೆರಾಕ್ಸ್ ಸೆಂಟರ್ ಆಗಲಿ ಓಪನ್ ಮಾಡಬಾರ್ದು. ಅದಕ್ಕೆಲ್ಲ ನಾವು ಪತ್ರಗಳನ್ನು ಕೊಟ್ಟಿದ್ದೇವೆ. ಮತ್ತು ಪೊಲೀಸ್ ಒಂದು ಭದ್ರತೆಗಾಗಿ ಅವ್ರಿಗೂ ಲೆಟ್ರ್ ಕೊಟ್ಟಿದ್ದೀವಿ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮೆಡಿಕಲ್ ಫೆಸಿಲಿಟೀಸ್ ಸಲುವಾಗಿ ಆಸ್ಪತ್ರೆಗೂ ಒಂದು ಲೆಟ್ರ್ ಕೊಟ್ಟಿದ್ದೀವಿ. ಅಲ್ಲಿಂದನೂ ನರ್ಸ್ ಬರುವ ಸಾಧ್ಯತೆಗಳಿರುತ್ತೆ. ಮತ್ತು ಪರೀಕ್ಷಾ ಕೇಂದ್ರದಲ್ಲಿ ಎಲ್ಲ ಪರೀಕ್ಷೆ ಕೊಠಡಿಗಳಿಗೆ CC ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಜಿಲ್ಲಾಧಿಕಾರಿಯವರ ಆಫೀಸಿನಿಂದ ಕೂಡ, ಕಚೇರಿಯಿಂದ ಕೂಡ ಎಲ್ಲ ಪರೀಕ್ಷಾ ಕೇಂದ್ರಗಳ ಎಲ್ಲ ಕೊಠಡಿಗಳನ್ನು ಅಬ್ಸರ್ವ್ ಮಾಡ್ತಾರೆ. ಅದು ವೆಬ್ಕಾಸ್ಟಿಂಗ್ ಅಂತ ಹೇಳ್ತಾರೆ ಅದಕ್ಕೆ. ಬಟ್ ಇದಕ್ಕೆ ಸಲುವಾಗಿ ಅದು ವೆಬ್ಕಾಸ್ಟು ಅವರ ಕೆಲಸವನ್ನು ಮಾಡಿಕೊಂಡಿರ್ತಾರೆ. ವಿದ್ಯಾರ್ಥಿಗಳು ಇದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ. ಏನು ಪರೀಕ್ಷೆ ಬರೆಯೋದು ಕೆಲಸ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ. ಅದೇನು ಓದ್ಕೊಂಡು ಬಂದಿರ್ತಾರೋ, ಪ್ರಿಪೇರ್ ಆಗಿ ಬಂದಿರ್ತಾರೋ, ಅದನ್ನು ಕರೆಕ್ಟಾಗಿ ಪ್ರೆಸೆಂಟೇಷನ್ ಮಾಡಬೇಕು. ಮಾರ್ಚ್ 1ರಿಂದ 20ರವರೆಗೆ ಸೆಕೆಂಡ್ PUC ಎಕ್ಸಾಮ್ಸ್ ನಡೆಯೋದ್ರಿಂದ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಧೈರ್ಯವಾಗಿ ಎದುರಿಸಬೇಕು. ಹಾಗೆ ಏನೇ ಗಾಬರಿ ಆಗದಿರೇ ಸಂಯಮದಿಂದ ಪೇಪರನ್ನು ಒಂದು ಸರಿ 2 ಸರಿ ಓದಿ ಅರ್ಥ ಮಾಡಿಕೊಂಡು ಉತ್ತರನ ಬರೆದು ಉತ್ತಮವಾದಂಥ ಅಂಕಗಳನ್ನ ಗಳಿಸುವಂಥದ್ರಲ್ಲಿ ಎಲ್ಲರೂ ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ. ಎಂ ಮುನಿನಾರಾಯಣ, SPM ನ್ಯೂಸ್, ವಿಜಯಪುರ.